ಇನ್ನು ಶುಭಾಂಶು ಶುಕ್ಲಾ ಜೊತೆಗೆ ಅಮೆರಿಕದ ನಾಸಾ ಮಾಜಿ ಮಹಿಳಾ ರಾಕೇಶ್ ಶರ್ಮಾ 41 ವರ್ಷದ ಹಿಂದೆ ಸ್ಪೇಸ್ಗೆ ಹೋಗಿದ್ದಾಗ ಎಂತ ಕಾಕತಾಳೀಯ ಇವತ್ತು. ಯಾವ ಇಂದಿರಾ ಗಾಂಧಿ ಇವತ್ತು ನಮಗೆ ಭೂತ ಪಿಚಾಚಿಯ ರೂಪದಲ್ಲಿ ಇವತ್ತು ಕಾಣಿಸ್ತಾ ಇದ್ದಾರೋ 50 ವರ್ಷದ ನಂತರ ಎಮರ್ಜೆನ್ಸಿ ಹಾಕಿದವರು ಅಂತ, ಅವರ ಜೊತೆನೇ ರಾಕೇಶ್ ಶರ್ಮಾ ಅವತ್ತು ಸ್ಪೇಸಿಂದ ಮಾತಾಡಿದ್ದಿತ್ತು. ಅವ್ರ ಜೊತೆನೇ ಮಾತಾಡಿದ್ದು. ಇಂದಿರಾ ಗಾಂಧಿ ಕೇಳ್ತಾರೆ ರಾಕೇಶ್ ಶರ್ಮಾಗೂ ಬೆಂಗಳೂರು ನಂಟಿದೆ. ಇದೆಲ್ಲ ಆದ ಮೇಲೆ ಅವ್ರು ಇಲ್ಲೇ HALನಲ್ಲೇ ಟೆಸ್ಟ್ ಪೈಲಟ್ ಆಗಿದ್ದರು ಭಾಳ ದೀರ್ಘಕಾಲ. ಈಗೆಲ್ಲ ವಾಸನೋ ನನಗೆ ಗೊತ್ತಿಲ್ಲ ಅವ್ರದ್ದು. ಏನೋ ಸೊ ಅವಾಗ ಅವ್ರು ಕೇಳಿದ್ರು ಪ್ರಧಾನಮಂತ್ರಿ, ಹೇಗೆ ಕಾಣಿಸ್ತಾ ಇದೆ ನಮ್ಮ ದೇಶ ನಿನಗೆ? ಆಗ ಅವ್ರು ಹೇಳಿದರು, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ ಹೇಳಿದರು. ಹಾಗಾಗಿ ಇವತ್ತು ಅವರು ಯಾವುದೋ ವಂದೇ ಮಾತರಂದನ್ನು ಹೇಳಿದರು. ಈ ಜೊತೆಗೆ ಅಮೆರಿಕದ ನಾಸಾದು ಮಾಜಿ ಮಹಿಳಾ ಗಗನಯಾತ್ರಿ ಪೆಗಿ ವಿಟ್ಸನ್. ಹಾಗೆ ನೋಡಿದ್ರೆ ಪೆಗಿ ವಿಟ್ಸನ್ಗೆ ಇದು ಫಸ್ಟ್ ಟೈಮ್ ಅಲ್ಲ. ಶಿ ಇಸ್ ಗಾನ್ 3 ಸರಿನೋ 4 ಸರಿನೋ ಹೋಗಿರ್ಬೇಕಾಗಲೇ ಅವ್ರ ಸ್ಪೇಸ್ಗೆ. ಶಿ ಈಸ್ ದಿ ಮಿಷನ್ ಹೆಡ್. ಆ್ಯಕ್ಚುಲಿ ಆಕೆನೇ ಹೆಡ್ ಚೀಫು. ಪೋಲೆಂಡ್ ಸ್ಲಾವೋಸ್ ಉಜ್ನಾನ್ಸ್ಕಿ ಮತ್ತು ಹಂಗೇರಿಯ ಟಿಬೋರ್ ಕಾಪು ಕೂಡ ಇವತ್ತು ಬಾಹ್ಯಾಕಾಶಕ್ಕೆ 4 ಜನ ಹೋಗಿದ್ದಾರೆ. ಈ ರೀತಿ ಒಂದು 16-17 ದೇಶಗಳ ಗಗನಯಾತ್ರಿಗಳು ಈಗಾಗಲೇ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಿ ಬಂದಿದ್ದಾರೆ. ಜಪಾನ್, ಬೇರೆ ಬೇರೆ ದೇಶಗಳೆಲ್ಲ, ಬ್ರಿಟನ್, ಈ ಥರ ಬೇರೆ ಬೇರೆ ದೇಶದವರೆಲ್ಲ ಹೋಗಿ ಬಂದಿದ್ದಾರೆ. ನಾವೀಗ ಹೋಗ್ತಾ ಇದ್ದೀವಿ ಅಷ್ಟೆ. ಏನಿದು ಮಿಷನ್ನು? ಭೂಮಿಯ ಕಕ್ಷೆಯಲ್ಲಿರುವ ಪ್ರಯೋಗಾಲಯ ಇದು. ಮೊಬೈಲ್ ಪ್ರಯೋಗಾಲಯ ಅಂತರಿಕ್ಷದಲ್ಲಿದೆ ಅಂತ ಇಟ್ಕೋಬೋದು. ಏನಕ್ಕೆ ಬೇಕು ನಮಗಲ್ಲಿ ಪ್ರಯೋಗಾಲಯ? ಅದನ್ನ ಇಲ್ಲೇ ಅರ್ಥಲ್ಲೇ ಯಾಕೆ ಮಾಡ್ಕೊಳ್ಳಿಕ್ಕಾಗಲ್ಲ? ಆ್ಯಕ್ಚುಯಲ್ ಸರ್ಕಮ್ಸ್ಟೆನ್ಸಸ್ನಲ್ಲಿ, ಪರಿಸ್ಥಿತಿಗಳಲ್ಲಿ ಅಂತರಿಕ್ಷದಲ್ಲಿ ಕೆಲವು ಪ್ರಯೋಗಗಳನ್ನು ಮಾಡಿ ಅದರ ಪರಿಣಾಮಗಳು ಮತ್ತು ಅದು ಹೇಗೆ ಕಾರ್ಯವನ್ನು ಮಾಡ್ತವೆ ಅನ್ನೋದನ್ನು ತಿಳ್ಕೊಳ್ಳೋದೇ ಇದರ ಉದ್ದೇಶ, ಬಹುದೊಡ್ಡ ಉದ್ದೇಶ. ಒಂದು 60 ಎಕ್ಸ್ಪರಿಮೆಂಟ್ಸಲ್ಲಿ ಶುಭಾಂಶು ಶುಕ್ಲಾದುವೆ ಎಷ್ಟೋ 14-16 ಎಕ್ಸ್ಪರಿಮೆಂಟ್ಸ್ ಇದೆ. ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಹಿಡಿದು ಫಿಸಿಲಾಜಿಕಲ್ ಇಂಪ್ಯಾಕ್ಟ್ಸ್ ಆನ್ ಹ್ಯೂಮನ್ ಬಾಡಿ, ಮಸಲ್ಸ್ ಮೇಲೆ ಆಗ್ಬೋದಾದ್ದು ಇಂಪ್ಯಾಕ್ಟ್ಸು, ಈ ಥರದ್ದೆಲ್ಲ ಒಂದಷ್ಟು ಎಕ್ಸ್ಪರಿಮೆಂಟ್ಸ್ ಇದ್ದಂಗಿದೆ. ಪ್ಯೂರ್ ಸೈನ್ಸಸ್ಸಲ್ಲೂ ಇದ್ದಂಗಿದೆ. ಪ್ಲಸ್ ಫುಡ್ ಸೈಡಲ್ಲಿ ಕ್ಯಾನ್ ವಿ ಗ್ರೋ ಫುಡ್ ಅನ್ನೋದು, ಅದಕ್ಕೇನೋ ಯಾವುದೋ ಬೀಜ ತೊಗೊಂಡೋಗಿ ಬೆಳೆಸೋದು, ಈ ಥರದ್ದೆಲ್ಲ ಏನೇನೋ ಒಂದಷ್ಟು ಇದ್ದಂಗೆ ಇದೆ ಎಕ್ಸ್ಪರಿಮೆಂಟ್ಸು. 4 ಜನ ಹೋಗ್ತಿರೋದ್ರಿಂದ ಆಕ್ಸಿಯಮ್ ಆಗಿದೆ ಅದು. ಎಲ್ಲರದ್ದು ಸಹಯೋಗ ಇದೆ. ನಾವು ದುಡ್ಡು ಕೊಟ್ಟಿದ್ದೀವಿ ಇದಕ್ಕೆ. ಎಲ್ಲರೂ ದುಡ್ಡು ಕೊಟ್ಟಿರ್ತಾರೆ, ನಾವು ಕೊಟ್ಟಿರ್ತೀವಿ. ಇನ್ನು ಉದ್ದೇಶ ಆಗಲೇ ಹೇಳಿದೆ, 28 ಗಂಟೆ ಹೋಗ್ತಾ ಇದೆ ಇದು ಅಂತ. 20 ಗಂಟೆ ಪ್ರಯಾಣವನ್ನು ಮಾಡ್ತದೆ ಇದು. ಆಲ್ ರೈಟ್. ನಾಳೆ ಸಂಜೆಗೆ ಡಾಕಿಂಗ್ ಆಗಬಹುದು ಅಂತ ನಿರೀಕ್ಷೆ ಮಾಡ್ತಿದ್ದಾರೆ. ಡಾಕಿಂಗ್ ಆ್ಯಂಡ್ ಅನ್ಡಾಕಿಂಗ್ ಎರಡೂ. ಮೊನ್ನೆ ನೀವುಗಳೆಲ್ಲ ಗಮನಿಸಿದ್ರೆ ಪ್ರೈಮ್ ಮಿನಿಸ್ಟರ್ ಆದಿಯಾಗಿ ಇಸ್ರೋನವರೆಲ್ಲ ಅತ್ಯಂತ ಕುತೂಹಲದಲ್ಲಿದ್ದರು. ಡಾಕಿಂಗ್ ಎಕ್ಸ್ಪರಿಮೆಂಟ್ ಮಾಡಿದ್ರು, ಒಂದನ್ನು ಮಾಡಿ ಅನ್ಡಾಕು ಮಾಡಿದ್ರು. ಅನ್ಡಾಕ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೋತು. ಅಂದ್ಕೊಂಡಿದ್ದಕ್ಕಿಂತ ಒಂದು 8 ದಿನನೋ 10 ದಿನನೋ 12 ದಿನನೋ ಎಕ್ಸ್ಟ್ರಾ ಆಯ್ತದು. ಬಟ್ ಅನ್ಡಾಕ್ ಆಯ್ತು ಆಮೇಲೆ ಯಶಸ್ವಿಯಾಗಿ. ವೆರಿ ಕ್ರಿಟಿಕಲ್ ಅದು. ನಾಳೆ ನಮ್ಮದೇ ಮಾಡ್ಕೊಳ್ಳೋವಾಗ ಏನೋ ಆಗತ್ತೆ. ಒಟ್ಟು 14 ದಿನ ಒಂದು 60 ಇದಿದೆ ಅಂತ ಹೇಳ್ತಾರೆ. ಬಾಹ್ಯಾಕಾಶದಲ್ಲಿ ಗಾಳಿಯ ಸೃಷ್ಟಿ ಇದು ಭಾರತೀಯ ವೈಜ್ಞಾನಿಕ ಪ್ರಯೋಗಾಲಯಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಇದರ ಲಾಟ್ ಆಫ್ ಫ್ಯೂಯಲ್ಸ್ ಏನು ನಾಳೆ ನಾವು ಮಂಗಳ ಗ್ರಹದಲ್ಲಿ ಇರ್ಬೋದು ಅನ್ನೋದಾದರೆ, ಬೇಡ ಮೂನನ್ನು, ಚಂದ್ರಗ್ರಹವನ್ನು ಒಂದು ಸ್ಟಾಪ್ ಗ್ಯಾಪ್ ಉಡಾವಣಾ ಕೇಂದ್ರವಾಗಿ ಬಳಸ್ಕೋಬೋದು ಅನ್ನೋದಾದರೆ ಅಲ್ಲಿ ಏನು ಮಾಡ್ಕೋಬೇಕಾಗಿ ಬರುತ್ತೆ? ಇಟ್ಸ್ ಲೈಕ್ ರೀಫಿಲ್ಲಿಂಗ್ ಸ್ಟೇಷನ್ ಥರ. ಅಂದರೆ ನೀವು ಒಂದು 2000 ಕಿಲೋಮೀಟರ್ ಕಾರಲ್ಲಿ ಪ್ರಯಾಣ ಮಾಡ್ತಾಯಿದ್ರೆ ಮಧ್ಯ ಯಾವುದೋ ಒಂದು ಊರಲ್ಲಿ ಮತ್ತೆ ಕಾರಿಗೆ ಪೆಟ್ರೋಲ್ ಹಾಕಿಸ್ಕೊಂಡಂಗೆ ಎಲ್ಲ ನಿಲ್ಲಿಸ್ಬಿಟ್ಟು ಆ ಥರ. ಹಾಗಾಗಿ ಅಲ್ಲಿ ಈಗಾಗಲೇ ಅದಕ್ಕೆ ಟೆಕ್ನಾಲಜಿಗಳನ್ನು ತರೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ವೆದರ್ ಇಸ್ ಹೈಡ್ರೋಜನ್ ಆದರೆ ಹೇಗೆ, ಇನ್ನೊಂದಾದರೆ ಹೇಗೆ, ಮತ್ತೊಂದಾದರೆ ಹೇಗೆ ಅಂತೆಲ್ಲ ಮಾಡ್ತಾ ಇದ್ದಾರೆ. ಎಸ್.